ನೆರವೇರಿಸಲಿದ್ದಾರೆ. ಮಾನ್ಯ ವಿರೋಧ ಪಕ್ಷದ ನಾಯಕರು ರಾಜ್ಯಸಭೆ ಶ್ರೀ ಮಲ್ಲಿಕಾರ್ಜುನ ಖರ್ಗೆಯವರು ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಯ ಅನಾವರಣವನ್ನು ನೆರವೇರಿಸಲಿದ್ದಾರೆ. ಸತ್ಯಹಿಂಸೆಯ ಪ್ರತಿಪಾದಕ ಬಾಪು, ಸತ್ಯವಾಗಿರಿ, ಸೌಮ್ಯವಾಗಿರಿ, ನಿರ್ಭಯವಾಗಿರಿ ಎಂದ ಬಾಪು, ನಿಮ್ಮನ್ನು ನೆನೆಯುತ್ತೇವೆ ಸದಾ. ಎಲ್ಲರ ನೋವನು ಬಲ್ಲವನಾದರೆ ಗೆಲ್ಲುವೆ ನೀನು ಬಾಳಲ್ಲಿ. ಲಾಭವಿಲ್ಲದ ಉಪಕಾರವೇ ಸುಖವು, ಗರ್ವವು ಬರದಿರೆ ಮನದಲ್ಲಿ. ಎಲ್ಲರ ನೋವನು ಬಲ್ಲವನಾದರೆ ಗೆಲ್ಲುವೆ ನೀನು ಬಾಳಲ್ಲಿ. ಲಾಭವಿಲ್ಲದ ಉಪಕಾರವೇ ಸುಖವು, ಗರ್ವವು ಬರದಿರೆ ಮನದಲ್ಲಿ. ಎಲ್ಲರ ನೋವನು ಬಲ್ಲವನಾದರೆ. ಸಕಲ ಜೀವದಲ್ಲಿ ಗೌರವವಿರಲಿ, ನಿಂದೆ ಅಸೂಯೆ ಅಡಿದಿರಲಿ. ಸಕಲ ಜೀವದಲ್ಲಿ ಗೌರವವಿರಲಿ, ನಿಂದೆ ಅಸೂಯೆ ಅಳಿದಿರಲಿ. ನಿರ್ಮಲ ನಡೆ ನುಡಿ ನಿಶ್ಚಲ ನಿಲುವನು, ಕಳಿಸಿದ ತಾಯಿಗೆ ಹಿತವಿರಲಿ. ವೈಷ್ಣವ ಜನ ತೋರ್ತೇನೆ ಕಹಿಯೇ. ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಯನ್ನ ಅನಾವರಣಗೊಳಿಸಿದಂತಹ ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹಾಗೆ ಎಲ್ಲ ಗಣ್ಯಮಾನ್ಯರಿಗೆ ಅನಂತ ವಂದನೆಗಳು. ಈ ಪುತ್ಥಳಿಯ ಶಿಲ್ಪಿ ಮೈಸೂರಿನ ಅರುಣ್ ಯೋಗಿರಾಜ್ ಅವರು. ಒಟ್ಟು 25 ಅಡಿ ಎತ್ತರದ ಪ್ರತಿಮೆ ಇದು. 20 ಟನ್ ಕಂಚನ್ನ ಇದಕ್ಕೆ ಬಳಸಲಾಗಿದೆ. ನೆಲಮಟ್ಟದಿಂದ ಸುಮಾರು 37 ಅಡಿ ಎತ್ತರದಲ್ಲಿದೆ ಮಹಾತ್ಮ ಗಾಂಧೀಜಿಯವರ ಈ ಪುತ್ಥಳಿ. ಈ ಮಹಾ ಸುದಿನಕ್ಕೆ ಸಾಕ್ಷ್ಯದಂತ ನಿಮ್ಮೆಲ್ಲರಿಗೂ ಕೂಡ ಅನಂತ ವಂದನೆಗಳು. ವಿಶೇಷ ಸನ್ಮಾನ ಇದೀಗ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು, ಮಾನ್ಯ ವಿರೋಧ ಪಕ್ಷದ ನಾಯಕರು ರಾಜ್ಯಸಭೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಈ ಸನ್ಮಾನವನ್ನು ನೆರವೇರಿಸಿಕೊಡಬೇಕಾಗಿ ಮನವಿ. ಶ್ರೀ ಮಲ್ಲಿಕಾರ್ಜುನ ಖರ್ಗೆ, ಮಾನ್ಯ ವಿರೋಧ ಪಕ್ಷದ ನಾಯಕರು ರಾಜ್ಯಸಭೆ, ಇವರಿಗಿದು ಕಾರ್ಯಕ್ರಮದ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಂದ ವಿಶೇಷ ಸನ್ಮಾನ. ನಾವೆಲ್ಲರೂ ಜೊತೆಯಾಗೋಣ, ಚಪ್ಪಾಳೆಗಳಿನಿತ್ತು ಗೌರವಿಸೋಣ ಪ್ರೀತಿಯ ಬಂಧುಗಳೇ. ಈ ನಾಡಿನ ನೆಲದ ಧನಿ, ಧೀರ ನಾಯಕ, ಧೀಮಂತ ನಾಯಕ, ನಿಷ್ಠಾವಂತ ನಾಯಕ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು, ಮಾನ್ಯ ವಿರೋಧ ಪಕ್ಷದ ನಾಯಕರು ರಾಜ್ಯಸಭೆ, ಇವರಿಗಿದು ತಮ್ಮೆಲ್ಲರ ವತಿಯಿಂದ ಸನ್ಮಾನದ ಘಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ. ಶ್ರೀಮತಿ ಪ್ರಿಯಾಂಕಾ ಗಾಂಧಿಯವರು, ಮಾನ್ಯ ಸಂಸದರು, ವಯನಾಡು ಲೋಕಸಭಾ ಕ್ಷೇತ್ರ ಕೇರಳ, ಇವರಿಗೆ ಶ್ರೀ ರುದ್ರಪ್ಪ ಲಮಾಣಿಯವರು, ಮಾನ್ಯ ಉಪಸಭಾಧ್ಯಕ್ಷರು, ಕರ್ನಾಟಕ ವಿಧಾನಸಭೆ, ಇವರಿಂದ ವಿಶೇಷ ಸನ್ಮಾನ. Honorable Member of the Parliament, Srimati Priyanka Gandhi,
ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳಿದ ಹಾಗೆ ಶೀಸ್ ಸಿಂಬಲ್ ಆಫ್ ನಾರಿ ಶಕ್ತಿ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಎಂದಂತಹ ನಾಡು